ಆಸೀನರಾಗಿರ್ತಕ್ಕಂಥ ಜಯಮಾಲಾಜಿಯವರು ಈಗ ನಮ್ಮ ಒಂದು ಚೇಂಬರ್ಗೆ ಅಧ್ಯಕ್ಷರಾಗಿ ಆಯ್ಕೆ ಆಗಿರೋದಕ್ಕೆ ಅವರಿಗೆ ನಾನು ಶುಭಾಶಯ ತಿಳಿಸುವ ಮುಖಾಂತರ ಜೊತೆಗೆ ನಮ್ಮ ಆತ್ಮೀಯ ಗೆಳೆಯರು ನಮ್ಮ ನಿರ್ಮಾಪಕರು ಸುರೇಶ್ ಗಣೇಶ್ ನಮ್ಮ ನಿರ್ಮಾಪಕರು ಅವರಿಂದ ಆಗಿರಲಿಲ್ಲ. ಅದು ಕೂಡ ಅವ್ರ ಮತ್ತೆ ನನ್ನ ಸ್ನೇಹಿತರು ಮುಸ್ಲಿಂ ಅವ್ರ ಮಕ್ಕಳು ನಮ್ಮ ಶಾಲಾಗೋಯ್ತು ನನ್ನ ಬ್ರದರು ರಾಮಮೂರ್ತಿ ಅವ್ರ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅವ್ರು ಬಿಡಿ, ಅವರು ನಮ್ಮ ಫ್ರೆಂಡು ಏನು ರಮೇಶ್ ಶೆಟ್ಟಿ ಅವರು ಸಾಹೇಬ್ರೆ ನಮಸ್ಕಾರ. ವೇದಿಕೆ ಮೇಲೆ ಎಲ್ಲ ಅನೇಕ ಹಿರಿಯರು ಕೂತಿದ್ದೀರಿ. ಇಲ್ಲಿ ಎಲ್ಲರೂ ಕೂಡ ಮುಖ ಪರಿಚಿತರೆ, ಸ್ವಲ್ಪ ಹೊಸ ಮುಖ ಬಂದಿರ್ಬೋದು. ಎಲ್ಲರೂ ನಮಗೆ ಅನ್ನ ಸಾಕೋರೆ. ಇದು 40 ವರ್ಷ ಅಂತ ನಾನೊಂದು ನವೆಂಬರ್ 17 80 ಬಂದೆ. ಅಂದ್ರೆ ನಾವು ಸ್ವಲ್ಪ ಸೀನಿಯರ್ ಆಗಿತ್ತು. ನನಗೆ ಡೆಲ್ವಿ ಅವ್ರ ನೆನಪು ಚೆನ್ನಾಗಿದೆ. ಪಾಪ ಅವ್ರ ಫೈಲ್ಗಳೆಲ್ಲ ಹಿಡ್ಕೊಂಡು ಎಲ್ಲ ಓಡಾಡೋ ಅಂತ ಕೆಲಸಗಳನ್ನ ನಾನು ನೋಡಿದ್ದೀನಿ. ಅದಾದ್ಮೇಲೆ ಇದು ಫಾರ್ಮೇಶನ್ ಆದಾಗ ನಿರ್ಮಾಪಕರ ಸಂಘಗಳಿಗೂ ಇದಕ್ಕೂ ಆದಂತ ಗಲಾಟೆಗಳನ್ನು ನೋಡಿದ್ದೀನಿ. ಅದು ಮಹಾನ್ ಗಲಾಟೆಗಳು, ಕಲ್ಗಿಲೆಲ್ಲ ತೂರುವಂಥದ್ದು, ಹೊಡೆದಾಡೋದು, ಯಾವ್ದೋ ಮಟ್ಟ ಕೊಟ್ಟಾಗಿತ್ತದು, ಅದನ್ನು ನೋಡಿದ್ದೀನಿ. ಅದು ಬೆಳವಣಿಗೆ ನೋಡಿದ್ದೀನಿ. ಆಮೇಲೆ ಒಂದು ಸಣ್ಣ ಹಳ್ಳಿಯ ಸೇವೆಗಳು ಕೂಡ ಇಲ್ಲಿಗೆ ಮಾಡಿದಂಥದ್ದು ಇದ್ದಾವೆ. ಅನೇಕ ನೋಡಿದ್ದೀನಿ ನಾವು. ಬೆಳವಣಿಗೆ ಚೆನ್ನಾಗಾಗಿದೆ. ಇವತ್ತು ಇವ್ರನ್ನೆಲ್ಲ ನೋಡಿದಾಗ ಮನಸ್ಸಿಗೆ ಬಹಳ ನೋವಾಗ್ತದೆ. ಸಾರಾಗೋದಿ ಅವ್ರಿಗೆ ಗೊತ್ತು ನಾವು ಬೆಳೆದಂತ ದಿನಗಳು ಎಷ್ಟು ಅದ್ಭುತವಾಗಿತ್ತು ಅಂದ್ರೆ, ಒಂದ್ 2 ತಿಂಗಳು ಕತೆ ಮಾಡ್ತಿದ್ವಿ. ಕತೆ ಸಾಧಕ ಬಾಧಕ ಸರಿ ಇದೆಯೋ ಇಲ್ವೋ ನೋಡಿ ತಿಳ್ಕೊಂತಾ ಇದ್ವಿ. ಅದಾದ್ಮೇಲೆ ಕಲಾವಿದರನ್ನ ಬುಕ್ ಮಾಡ್ತಾ ಇದ್ವಿ. ಏನ್ ಸರ್, ಆಲ್ಟರ್ನೇಟ್ ABC, ಇವ್ರು ಬಿಟ್ರೆ ಇವ್ರು ಬಿಟ್ರೆ ಅವ್ರು. ಅದಾದ್ಮೇಲೆ ಡೈರೆಕ್ಟರ್ ಆಗಿರ್ತಾರೆ. ನಂಬರ್ ಆಫ್ ಡೇಸ್ ಅಲ್ಲಿ ಎಷ್ಟು ಲೊಕೇಶನ್, ಯಾರ್ಯಾರಿಗೆ ಎಷ್ಟು ಬಟ್ಟೆ, ಒಂದು ಆಕ್ಷನ್ ಪ್ಲಾನ್ ಅದು ಎಷ್ಟು ಬ್ಯೂಟಿಫುಲ್ ಆಗಿ ಮಾಡ್ತಾ ಇದ್ವು ಅಂದ್ರೆ, ಸುಮಾರು ಒಂದು 25-30 ವರ್ಷಕ್ಕೆ ಒಂದು ಸಿನಿಮಾ ಮಾಡಿ 50 ಲಕ್ಷ ವ್ಯಾಪಾರ ಮಾಡಿದಂತ ದಿನಗಳನ್ನ ನಾವು ನೋಡಿದ್ವಿ. ಡಿಸಿಪ್ಲಿನ್ ಇವತ್ತು ಯಾವ ಮಟ್ಟಕ್ಕಾಗಿದೆ ಅಂದ್ರೆ, ಥಿಯೇಟರ್ ಹೋಲ್ ಬೆಲ್ಲ ಹೇಳಿ ಆ ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ. ಈ ಹಾಳಾದ ಮೊಬೈಲ್ಗಳು ಬಂದ್ಬಿಟ್ಟು ಸೆಲ್ಫ್ ಬೂಸ್ಟಿಂಗ್ ಯಾವ ತರ ಆಗಿದೆ ಅಂದ್ರೆ, ನಿಮ್ಗೆ ಏನ್ ಸುಳ್ಳು ಹೇಳಿದ್ರು ಪಾಪ ಅಮಾಯಕ ಜನರು ನಂಬೋ ತರ ಆಗೋಗ್ತಿದೆ ಜಗತ್ತು. ಆ ತರ ಆಗೋಗ್ತಿದೆ. ಎಲ್ಲಿಗೆ ಹೋಗ್ತಾ ಇದೆ ಸಿನಿಮಾ ಅಂದ್ರೆ ನೀವು ಇಮ್ಯಾಜಿನ್ ಮಾಡಕ್ ಆಗದಿರೋ ಸ್ಟೇಜ್ ಹೋಗ್ತಾ ಇದೆ. ಡೋಂಟ್ ಬಿಲೀವ್, ಅಸತ್ಯ ನೋಡಿದ್ರೆ ನಾವು ಹಾಳಾಗಿ ಹೋಗ್ತೀವಿ. ಇವತ್ತು ಎಷ್ಟೋ ರಾತ್ರಿ ಕಣ್ಣಲ್ಲಿ ನೀರಾಗ್ತೀವಿ ನಾವು. ಯಾವ್ದಾದ್ರು ಹಳೆಯ ಹಾಡುಗಳನ್ನ ನೋಡಿದ್ರೆ, ನಮ್ಮ ಶೂಟಿಂಗ್ ನಡೆದಂತ ನೋಡಿದ್ರೆ, ನಮ್ಮ ಹಳೆಯ ಕಲಾವಿದರನ್ನ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಎಂತ ಬ್ಯೂಟಿಫುಲ್ ಕಾಲದಲ್ಲಿ ಬಿಟ್ಟಿದ್ವಿ. ನಮ್ಮಂತ ಅದೃಷ್ಟವಂತ ಜಗತ್ತಲ್ಲಿ ಯಾವಿಲ್ಲ ಅಂತ ಗೋಲ್ಡನ್ ಏರಾ. ಹುಡುಗರು ಪ್ರೊಡಕ್ಷನ್ ಹುಡುಗರು ಡೋಂಟ್ ಬಿಲೀವ್, ನಾನು ನನಗೆ ರೆಗ್ಯುಲರ್ ಆಗಿ ಹಡ್ಡೆ ಅಂತ ಇದ್ದ ಅವನಿದ್ದ. ಇನ್ನು ಅನೇಕ ಇದ್ರು ನಮ್ಗೆ. ಗಂಗಾಧರ ಅಂತ ಒಬ್ಬ ಇದ್ದ, ಅಲಾಲ್ ಬುಲಾಲ್ ಬಾಬು ಅಂತ ಒಬ್ಬ ಇದ್ದ. ಅವನ ಹೀಗೆ ಮಾಡ್ಕೊಡೋನು. ಅವಾಗ ಹೀಗೆ ನಮ್ಮದೇ ಆದಂತ ಒಂದು ಸೆಟಪ್ ನ ಮಾಡ್ಕೊಂಡಿದ್ವಿ. ನಮ್ಮ ಸಿನಿಮಾ ನಾನು 29 ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದೆ. ರವಿ ನಮ್ಮ ಮ್ಯಾನೇಜರ್. ಕೇಳಿ ಅವ್ರಿಗೆ ನಾವೆಲ್ಲ ಏನ್ ಪ್ರೊಡಕ್ಷನ್ ಮಾಡ್ತಿದ್ವಿ ಅಂದ್ರೆ, ಒಂದು ಹೇಳಕ್ಕೆ ಅಸಾಧ್ಯ. ಅಷ್ಟು ಅದ್ಭುತವಾಗಿ ನಾವು ಬ್ಯಾಕಪ್ ಆದ್ರೆ ಎಲ್ಲರಿಗೂ ಕೂಡ ಬಟ್ಟೆ ಕೊಡುವಂಥದ್ದು, ಇನ್ನೊಂದು ಕೊಡೋದು ಬಹಳ ಸಂತೋಷವಾಗಿ ಮಾಡ್ತಿದ್ವಿ. ಭಗವಂತನ ಕೃಪೆಯಿಂದ ಚೆನ್ನಾಗಿ ದುಡ್ಡು ಮಾಡಿದ್ವಿ. ಚೆನ್ನಾಗಿ ಹಿಟ್ಟಾಗಿದೆ. 14 ಲಕ್ಷ ಹಾಕಿ 69 ಲಕ್ಷ ಲಾಭ ಮಾಡಿದಂತ ದಿನಗಳನ್ನ ನಾವು ಕಂಡಿದ್ದೀವಿ. ಬಹಳ ಕಷ್ಟವಿದೆ. ಯಾಕೆ ಅಂದ್ರೆ, ಒನ್ಲಿ ಒನ್ ಥಿಂಗ್, ಡಿಸಿಪ್ಲಿನ್ ಇಲ್ಲ. ಎಲ್ಲಿ ಶಿಸ್ತಿಲ್ಲ ಬೆಳವಣಿಗೆ ಆಗೋಲ್ಲ. ಅದು ಬಹಳ ದೊಡ್ಡ ದುರಂತ. ಮುಂಚೆ ಎಲ್ಲ ಕತೆ ಹೀರೋ ಆಗಿದ್ದ, ಕಥೆನೇ ಹೀರೋ, ಕಥೆಗಿದ್ರೆ ಹೀರೋ ಗೆಲ್ತಾ ಇದ್ದ. ಇವತ್ತು ಉಲ್ಟಾ ಆಗಿದೆ. ನಾವೇನ್ ಮಾಡಕ್ಕಾಗಲ್ಲ. ನಾವು ಅದನ್ನ ಹೇಳಿದ್ರೆ ಅದು ಬೇರೆ ಕಾಂಟ್ರವರ್ಸಿ ಹುಡುಗುತ್ತೆ. ಬೇಡದೇ ಇರೋ ಸಮಾಚಾರ ಹೇಳದ್ ಮಾತಿಲ್ಲ. ಹಾಗೆ ಹೆಂಗೆಂಗೋ ಇದ್ದಂಥದ್ದು ಏನೇನು ಆಯ್ತಲ್ಲ ಪಾಪ. ಇವತ್ತು ಸಾವಿರಾರು ಜನ ಕಾರ್ಯಕ್ರಮಗಳು ನಮ್ಮ ಕಾರ್ಯಕರ್ತರು ಇಲ್ಲ ಇದ್ದಾರೆ ಪಾಪ. ಅವ್ರಿಗೂ ಇವ್ರು ಹೇಳ್ಬೇಕಾದ್ರೆ ನೋವಾಯ್ತು ನಮ್ಮ ಮನುಷ್ಯ. ನಮ್ಮ ಸೂರಿಲ್ಲ, ಮನೆ ಇಲ್ಲ. ಇದೇ ಬಂಗಾರಪ್ಪ ಅವ್ರು ಮಾತು ಕೊಟ್ಟಿದ್ರು, ಮಾಡ್ಕೊಡ್ತೀವಿ ಅಂತ. ಅದೇನಕ್ಕೆ ಮಿಸ್ ಆಯ್ತು ಅಂತ ನಂಗೆ ಗೊತ್ತಿಲ್ಲ. ಸ್ವಂತ ಕಚೇರಿ ಇಲ್ಲ. ಯಾರು ಅಧಿಕಾರಿಗಳು ಬಂದವಂತೆ ರೆಕಮೆಂಡ್ ಮಾಡಿ, ದಯಮಾಡಿ ಮುಖ್ಯಮಂತ್ರಿ ರೆಕಮೆಂಡ್ ಮಾಡಿ. ಇವತ್ತು ಎಷ್ಟೋ ಜನ ಭೂ ಮಾಫಿಯಾ ಅವರು ಸುಮ್ಮನೆ ಜಾಗಗಳನ್ನೆಲ್ಲ ಹೊಡ್ಕೊಂಡು ಕಾಸುಗಳನ್ನ ಮಾಡ್ಕೊಂಡಂತ ಜನಗಳಿರೋ ಮಧ್ಯ ಇವತ್ತು ಕಲೆಗೋಸ್ಕರ ಇಷ್ಟೆಲ್ಲ ಸೇವೆ ಮಾಡುವಂತ ಒಂದು ಜಾಗವನ್ನ ಖಂಡಿತ ಮುಖ್ಯಮಂತ್ರಿಗಳು ಕೇಳಿದ್ರೆ ಕೊಟ್ಟೆ ಕೊಡ್ತಾರೆ. ಇಲ್ಲ
ಕೇಳೋ ವಿಧ ಮೇಡಮ್ ಇದ್ದಾರೆ, ಒಳ್ಳೆ ಆಯ್ಕೆ ಮಾಡ್ತೀರಿ ನೀವು, ತುಂಬಾ ಹೆಮ್ಮೆ ಪಡ್ತೀನಿ. ಕರೆಕ್ಟೆಡ್ ಗುಡ್ ಲೇಡಿ, ಅವರಿಗೆ ಒಂದು ಒಳ್ಳೆ ಅದ್ಭುತವಾದಂತಹ ಸರ್ಕಾರಗಳ ಜೊತೆ ಮಾತಾಡುವಂಥದ್ದು ಇದೆ. ಅವರು ಮಂತ್ರಿಗಳಾಗಿದ್ರು, ಶಾಸಕರಾಗಿದ್ರು. ಸೊ ಇನ್ನು ಸಾಲ ಗೋವಿಂದವ್ರ ಬಗ್ಗೆ ಹೇಳದೇ ಬೇಕಾಗಿಲ್ಲ. ಆ ಎಫ್ಗೆ ದೇವರು ಬ್ರಹ್ಮ ಹಣೆ ಬರನೇ ಬರೆದುಕೊಂಡು ಕಳಿಸ್ಬಿಟ್ಟಿದ್ದಾನೆ. ಈ ಸಾಯೋವರೆಗೂ ಇಡ್ಲಿ ಒಡೆ ತಿನ್ಕೊಂಡು ಸಿನಿಮಾದವ್ರ ಜೊತೆ ನೀನು ಆ ಕಡೆ ಹೋಗಂಗೆ ಹೋದ್ರೆ ಒದೆ ಕೊಡ್ತೀನಿ ಅಂತ ಹೇಳ್ಕೊಂಡು ಇವತ್ತಿಂದ ಅಲ್ಲ ರೀ, ಚೇಂಬರ್ ಭಾಗ ಇದು, ಚೇಂಬರ್ ಅಂತೀರಿ, ಇದು ಯಾವ್ದೋ ನಮ್ ಲ್ಯಾಬ್ ಇತ್ತಲ್ಲ, ಲ್ಯಾಬ್ ಭಾಗದಲ್ಲಿ ಚಾಕ ಹಾಕ್ಸ್ಕೊಂಡ್ ಮಾಡ್ಕೊಂಡು ಯಾಕೆ ಅಂದ್ರೆ ಫಿಲಮ್ ತೆಗೆದು ಅವಾಗ ಬೆಡ್ಶೀಟ್ ಹಾಕೋದು ಅನ್ನೋರು ಅವಾಗ ಪ್ರಸಾದ್ ಲ್ಯಾಬ್ ಎಲ್ಲ ಬಟ್ಟೆಗಳು ಅದೇನೋ ಬೆಡ್ಶೀಟ್ ಹಾಕೋದು ಅಂತ ಫಿಲಮ್ ರಿಲೀಸ್ ಆಗಬೇಕಾಗಿ ಬೆಳಗಿನ ಜಾವ 5 ಗಂಟೆ ಜಾಗರಣೆ ಮಾಡಿ ಬಂದಿದ್ದಾರೆ. ಅವ್ರಿಗೋಸ್ಕರ ಏನು ಮಾಡ್ಕೊಂಡಿಲ್ಲ. ಅವ್ರು ಕೇಳೋದು ಸೇಫ್ ಪ್ರೀತಿ ಮಾತ್ರ. ಪ್ರೀತಿ ಒಂದು ಮಾತ್ರ ಕೇಳ್ತಾರೆ ಇಂಡಸ್ಟ್ರಿ. ನಾ ಅದಕ್ಕೆ ಹೇಳಿದೆ, ಅವ್ರು ಗೌರವಾಧ್ಯಕ್ಷ ಅಂದ್ರೆ ಕಟ್ ಮಾಡ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ಟು ಮಾತಾಡ್ತಾರೆ. ಅವರು ಯಾರನ್ನ ಬೇಕಾದ್ರೆ ಬಂದಿರ್ತಾರೆ. ಇನ್ನೇನ್ ಬೇಕು, ಇಬ್ರು ಜೋಡ ಹಚ್ಚಿ ಹೊಡಿತಾ ಕೆಲಸ ಬೇಕಾದ್ರೆ ಮಾಡ್ತಾರೆ. ಬರೀ ಹೇಳ್ತಾ ಹಾಗೆ ಚೆನ್ನಾಗಿ ಬೆಳೆದು ಬಂದಂಥದ್ದು ಅನೇಕರು ಬಹಳ ಶ್ರಮ ವಹಿಸಿ ಸ್ವಲ್ಪ ಇದನ್ನ ಕಟ್ಟಿದ್ದಾರೆ. ಚೆನ್ನಾಗಿರ್ಬೇಕು, ಎಲ್ಲರೂ ಚೆನ್ನಾಗಿರ್ಬೇಕು. ಅದು ನಮ್ಮ ಒಂದು ಆಸೆನೂ ಕೂಡ. ನೀವು ಯಾವತ್ತಿದ್ರು ಕೂಡ ಇದೆ ಅಂತಲ್ಲ, ಯಾವ್ದಿದ್ರು ಕರೀರಿ, ನಾವು ಬಂದು ಸೇವೆ ಮಾಡ್ತೀವಿ. ಯಾಕೆ ಅಂದ್ರೆ ನಮ್ಮ ಯೋಗ್ಯತೆಗೆ ಏನಾದ್ರು ಕರ್ಕೊಂಡು ಮೋದಿ ಪಕ್ಕದಲ್ಲಿ ನಿಲ್ಸೋದಿದ್ರೆ ನಮ್ಮ ಸಿನಿಮಾ ಮತ್ತೆ ಸಿನಿಮಾ ಊಟ ನಿಲ್ಸಿದೆ. ಸಿನಿಮಾ ನಿಂದೆ ಅಲ್ಲೆಲ್ಲ ಹೋಗಿ ಮಾಡ್ತಾರೆ. ಸಿನಿಮಾ ಅಂದ್ರೆ ಅದಕ್ಕೆ ಅದೇ ಆದಂತ ಒಂದು ಘನತೆ ಬೆಳೆಸುತ್ತೆ, ಊಟ ಕೊಡುತ್ತೆ, ನೆಮ್ಮದಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಇವತ್ತು ನಾವು ನೆಮ್ಮದಿಯಾಗಿ ಒಂದು ಮನೆಯಲ್ಲಿ ಇದ್ದೀವಿ, ಒಂದು 4 ಜನಕ್ಕೆ ಸಹಾಯ ಮಾಡೋ ಮಟ್ಟಕ್ಕೆ ಅಂದ್ರೆ ನಾವು ಇನ್ನೂ ಬಂದಿಲ್ಲ, ಸಿನಿಮಾನೇ ಕೊಟ್ಟಿದ್ದೇವೆ. ಸೊ ಹಾಗಾಗಿ ಸಿನಿಮಾ ಕಾರ್ಮಿಕರು ಚೆನ್ನಾಗಿರ್ಬೇಕು, ನಿರ್ಮಾಪಕರುಗಳು ಚೆನ್ನಾಗಿರ್ಬೇಕು. ಯಾಕಂದ್ರೆ ಪಾಪ ಅವ್ರು ಎಲ್ಲೆಲ್ಲಿಂದ ದುಡ್ಡು ತರ್ತಾರೆ ಅವ್ರು ಮಾತ್ರ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ಪ್ಲಾನಿಂಗ್ ಇಲ್ಲ ಇವತ್ತು ಸಿನಿಮಾ. ನಾನು ಈ ಮಾಧ್ಯಮದ ಮುಖಾಂತರ ಇವತ್ತು ಎಲ್ಲ ಹಿರಿಯರಿದ್ದಾರೆ, ನಮ್ದೇನು ತಪ್ಪು ಅಂತ ಅನ್ಸೋಲ್ಲ. ಯಾಕಂದ್ರೆ ಇವತ್ತಿನ ಕಾಲ ಹೆಂಗಿದೆ, ಸತ್ಯ ಮಾತಾಡಿದ ತಕ್ಷಣ ತುಂಬಾ ಸ್ಟಾರ್ಟ್ ಮಾಡ್ತಾರೆ. ಅಸಹ್ಯ ನಮ್ಗೆ ಆಗೋದಿಲ್ಲ. ಅದು ದಯವಿಟ್ಟು ಆಕ್ಷನ್ ಪ್ಲಾನ್ ಮಾಡಿ ಒಂದು ಒಳ್ಳೆ ಸಿನಿಮಾನ, ಒಳ್ಳೆ ಕಥೆನ, ಒಳ್ಳೆ ಕಥೆಗಾರನ ಕರೆಸಿ ನಿಮ್ಮ ಜುಟ್ಟು ಜನವಾರನ ತಗೊಂಡೋಗಿ ಯಾರ ಕೈಗೂ ಕೊಡ್ಬೇಕು. ನೀವು ಕೂತ್ಕೊಳ್ಳಿ. ಹಿಂದೆ ಎಲ್ಲ ನಿರ್ಮಾಪಕರು ಹೆಂಗಿದ್ರು ಅಂದ್ರೆ, ಎಲ್ಲಿ ನಡೀತಾ ಇದೆ ಶೂಟಿಂಗು, ಇಂಥ ಕಡೆ ಸದಾಶಿವನಗರದಲ್ಲಿ, ಯಾವ್ದು 6ನೇ ಸೀನ, ಆಡುವ ಏನ ಅಂತ ಅವ್ರ ಕತೆ ಗೊತ್ತಿತ್ತು. ಚಾರ್ಟ್ಗಳಿತ್ತು ಅಲ್ಲ ಗೋಡೆ ಮೇಲೆ, ಅದನ್ನ ನೋಡಿ ಮಾತಾಡೋರು. ಇವತ್ತು ಬೇರೆ ಆಗಿದೆ. ಒಂದ್ ಸಿನಿಮಾ ಸಿಕ್ಕಿದ್ರೆ ಸಾಕು, ನಾವು ಸೆಟ್ಲ್ ಆಗ್ಬಹುದು ಅನ್ನೋ ಮನಸ್ಥಿತಿಯ ಅನೇಕರು ಬಂದ್ಬಿಟ್ಟಿದ್ದಾರೆ. ಹೋಗ್ಲಿ, ಹಳೆಯ ಸಿಸ್ಟಮ್ ಬಂದು ತಿರುಗಿ ವಾಪಸ್. ಸಿನಿಮಾ ಮಾತ್ರ ನಾನು ಚಾಲೆಂಜಿಂಗ್ ಆಗಿ ಹೇಳ್ತೀನಿ, ಯಾವುದು ಬೇಕಾದ್ರೂ ಸಾಯ್ಬಹುದು. ಸಿನಿಮಾ ಸಾಯೋದಾರಿ ಕಲೆ ಇಲ್ಲದೆ ಈ ಜಗತ್ತಲ್ಲಿ ಯಾವುದು ಮಾಡಬೇಕಾಗುತ್ತೆ. ಉದಾಹರಣೆ ಏನು, ಇವತ್ತು ಆಧುನಿಕ ತಂತ್ರಜ್ಞಾನ ನಮ್ಮ ಸಿನಿಮಾನ ಕೊಲೆ ಮಾಡ್ತಾರೆ. ಏನು ಎಲ್ಲ ನಿಮ್ಗೆ ಪಿಕ್ಚರ್ ರಿಲೀಸ್ ಆದಂತ ಕೇವಲ 2-3 ಗಂಟೆಗಳಲ್ಲಿ ತಗೊಂಡೋಗ್ಬಿಟ್ಟು ನಿಮ್ಗೆ ಆನ್ಲೈನ್ ಅಲ್ಲೇ ಬಿಡುವಂತ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ನಾವು ಪೈರಸಿ ಮಾಡ್ತಿದ್ದಾರೆ. ಅದನ್ನ ನಾನು ಹೌಸಲ್ಲಿ ಮಾತಾಡಿ ಅಶ್ವಿನ್ ಅವರಿಗೆ ಒಪ್ಪಿಸಿ ಇಲ್ಲಿ ಬಂದು ಸುಮ್ಮನೆ ಬಾಯಿ ಮಾತು ಆಗ್ಬಾರ್ದು ಅಂತ ಹೇಳಿ ಮಾಡದಂತ ಒಂದು 2 ಹಿಡಿದಾಗ ಪಾಪ ಇವನಪ್ಪ ಬಂದಿದ್ದ ನನ್ನ ಜೊತೆ, ಇವನ್ ಜೊತೆ ಯಾರೋ ಇನ್ನೊಂದಿಬ್ರು ಬಂದಿದ್ರು. ಇಂಡಸ್ಟ್ರಿ ನಾನು ಒಬ್ರು ಬರ್ಲಿಲ್ವಲ್ರಿ, ಏನ್ ನನಗೋಸ್ಕರ ಮಾಡಿದೆ ನಾನು ಕೆಲಸನ, ಒಬ್ರು ಬರಲಿಲ್ಲ. ಅವಾಗ ನಾನು ಅನ್ಕೊಂಡೆ, ನಿಮ್ ಹಣೆ ಬರವೇ ಎಷ್ಟು, ನಾನೇನ್ ಮಾಡಕ್ಕಾಗಲ್ಲ, ಏನು ಮಾಡಕ್ಕಾಗಲ್ಲ. ಆದ್ರೂ ನಾವು ನಿಲ್ಸೋಲ್ಲ. ಈ ಸರಿನೂ ಹೋದಾಗ ಅಶ್ವಿನ್ ಅವ್ರಿಗೆ ಅಡ್ಡ ಆಗ್ತೇ. ನಾವು ಬಿಜೆಪಿ ಸಭೆದ ಮೀಟಿಂಗ್ ನಡೀತಾ ಇತ್ತು, ಅವ್ರು ಬಹಳ ಸೀರಿಯಸ್ ಆಗಿತ್ತು. ಸರ್ ನಿಮ್ಮ ಹತ್ರ ನಾನು 2 ನಿಮಿಷ ಮಾತಾಡ್ಬೇಕು ಅಂತ. ಆಗಲ್ಲ ಅಂದ್ರು. ತುಂಬಾ ಧನ್ಯವಾದ ಹೋಗ್ತಾ ಇದೆ ಕೋಪ ಮಾಡ್ಕೊಂಡು. ನೋಡೋಣ ಬಾಬಾ ಏನಂದ್ರು. ಅವ್ರಿಗೆ ಹೇಳಿದೆ, ಸಿನಿಮಾ ಅನ್ನೋದು ರಸ್ತೆಗೆ ಬಂದಿದೆ, ಈ ಮೊಬೈಲಿಗೆ ಬಂದಿದೆ. ನಾನು ಎಕ್ಸಾಂಪಲ್ ಹೇಳಿದೆ, ನಾನು ನಮ್ಮ ಮೈಸೂರದಲ್ಲಿ ಯಾವ್ದೋ ಒಂದು ಕಾರ್ಯ ಮಾಡಕ್ ಹೋದಾಗ ಒಂದು 23 ಜನ ಹುಡುಗರು ಕೂತಿದ್ರು, ಏನೋ ನೋಡ್ತಾ ಇದ್ರು. ನಾನು ಸುಮ್ಮನೆ ಮಾಮೂಲು ರೇಗ್ಸೋದಲ್ಲ, ಏನೋ ಪೊಲೀಸ್ ಪಿಕ್ಚರ್ ನೋಡ್ತಿದ್ರಲ್ಲ. ಇಲ್ಲ ಅಣ್ಣ, ದುನಿಯಾ ವಿಜಯ್ ಪಿಕ್ಚರ್ ನೋಡ್ತಾ ಇದೀವಿ ಅಂತ ಅಂದ್ರು. ಅದು ಇನ್ನೂ ಥಿಯೇಟರ್ 3 ದಿನ 4 ದಿನ ಆಗಿತ್ತು. ಒಂದು 23 ಜನ ನಮ್ಮ ಹಳ್ಳಿನಲ್ಲಿ ನೋಡ್ತಾ ಕೂತಿದ್ದಾರೆ. ಉಗಿದೆ ಅವ್ರಿಗೆ ನಾನು, ಎಂತ ದರಿದ್ರ ನನ್ನ ಮಕ್ಕಳು, ಯಾಕೆ ಈ ತರ ಮಾಡ್ತೀವಿ, ಈಗೆಲ್ಲ ಮಾಡೋದು ತಪ್ಪಲ್ವೇ? ನಾವು ಯಾರೋ ನಿರ್ಮಾಪಕರು ಕೊಲೆ ಮಾಡ್ತಿದ್ರಿ ನೀವೆಲ್ಲ. ಅಣ್ಣ ನಾವೇನ್ ಮಾಡೋಣ, ಮೊಬೈಲ್ ಬಂದು ನಾವು ನೋಡ್ಕೊಂತೀವಿ. ನೀವು ನಂಬಲ್ಲ, ನಾನೇನ್ ಜಾಸ್ತಿ ಇಲ್ಲ, ಒಂದು 5-6 ಸಾವಿರ ಖರ್ಚು ಮಾಡಿ ಯಾಕೆ ಬರುತ್ತೆ ಸಿನಿಮಾ, ಎಲ್ಲಿಂದ ಬರುತ್ತೆ, ಹೆಂಗ್ ಅಪ್ಲೋಡ್ ಮಾಡ್ತಾರೆ, ಇದಿಷ್ಟನ್ನು ಕೂಡ ಪತ್ತೆ ಹಚ್ಚಿ ಒಂದು ಫಾರ್ಮೆಟ್ ಮಾಡಿ ಇಟ್ಕೊಂಡು ಸರ್ಕಾರಕ್ಕೆ ಒಪ್ಸಿದೀವಿ. ಟೆಲಿಗ್ರಾಮ್ ಆಪ್ ಅನ್ನುವಂತ ಒಂದು ದರಿದ್ರ ಆಪ್, ರಷ್ಯನ್ ಆಪ್. ಫಸ್ಟ್ ಅದ್ರಲ್ಲಿ ಬಿಡ್ತಾರೆ. ಅದ್ರಲ್ಲಿ ಬಿಟ್ರೆ ಅದಕ್ಕೆ ಅಂಗ ಆಪ್ಗಳು ಇದಾವೆ ಬೇರೆ ಒಂದು 5-6. ಅಲ್ಲಿಂದ ಪಾಸ್ ಆಗಿ ಯಾವ ಮಟ್ಟಕ್ಕಿದೆ ಅಂದ್ರೆ, ನೀವು ಆಪ್ಗೆ ಮೆಂಬರ್ ಆದ್ರೆ 12 GB ಫ್ರೀ ಆಗಿ ಕೊಡ್ತಾನೆ. ಕಳ್ತನ ಮಾಡಕ್ಕೆ 12 GB ಫ್ರೀ ಆಗಿ ಕೊಡ್ತಾನೆ. ಯಾವ ಪಿಕ್ಚರ್ ಬೇಕಾದ್ರೆ ಡೌನ್ಲೋಡ್ ಮಾಡಬಹುದು. ಇನ್ನು ಪಾಪ ವಿಜಯ್ ಪಿಕ್ಚರ್ ರಿಲೀಸೇ ಆಗಿದ್ದಿಲ್ಲ, ಈಗೇನೋ ಕೋರ್ಟಲ್ಲಿ ನಿಂತಿದೆ, ಆಗಿಲ್ಲ. ಆ ಪಿಕ್ಚರ್ಗೆ ಅನೌನ್ಸ್ಮೆಂಟ್ ಆಗ್ತಾ ಇದ್ದಾರೆ. ಸಾರಿ ಸರ್, ಅನೌನ್ಸ್ಮೆಂಟ್ ಆಗ್ತಾ ಇದ್ದಾರೆ. ಈ ತರ ವಿಜಯ್ ಪಿಕ್ಚರ್ ನಮ್ಮ ಆಪ್ ಅಲ್ಲಿ ಬರುತ್ತೆ ಬೇಗ. ಹೌದು, ಎಲ್ಲಾರ್ದು ಆಗಿದೆ.
ಮೆಂಬರ್ ಆಗಿ ಅಂತ ಅಷ್ಟು ಬೋಲ್ಡ್ ಆಗಿ ಅಡ್ವರ್ಟೈಸ್ಮೆಂಟ್ ರನ್ ಮಾಡ್ತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ದುಡ್ಡು ಹೋಗ್ತಾ ಇದೆ. ನಾನು ಹಿಡಿದಂತ ಹುಡುಗೊಂದು ಇದು ಡಾಲರ್ಗಳಿತ್ತು. ಅವನ ಒಂದು ಆಪ್ ಅಲ್ಲಿ 1900 ಅಮೆರಿಕನ್ ಡಾಲರ್ ಇದೆ ಒಬ್ಬನ ಹತ್ರ. ಅವನು ಹೇಳ್ತಾನೆ ನಮ್ಗೆ ಈ ತರ ಇನ್ನ 400-500 ಜನ ಇದ್ದೀವಿ ಅಂತ ಅವ್ನು ಹೇಳ್ತಾನೆ. ಯಾರು ಜವಾಬ್ದಾರಿ ಇದು? ನಾನು ಒಬ್ಬನ ಜವಾಬ್ದಾರಿ. ಎಲ್ಲ ಬರ್ಬೇಕು ತಾನೆ, ಎಲ್ಲ ಬಂದು ನಿಂತಿರ್ಬೇಕಾಯ್ತು. ಅವ್ರು ಗೆಲ್ಬೇಕಾಯ್ತು. ಗುರು ಬರ್ಲಿಲ್ಲ. ಏನಿದು ಅರ್ಥ ನನಗೆ? ಅದನ್ನೇ ಆ ಒಗ್ಗಟ್ಟನ್ನ ಡೆವಲಪ್ ಮಾಡ್ಕೊಳ್ಳಿ ದಯವಿಟ್ಟು. ನಾನು ಎಲ್ಲರಿಗೂ ವಿನಂತಿ ಮಾಡ್ತೀನಿ, ಈ ಕಾರ್ಮಿಕರು ಇನ್ನ 25 ವರ್ಷ ದುಡಿದು ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು. ಸಿನಿಮಾ ಚೆನ್ನಾಗಿರ್ಬೇಕು ಅಂದ್ರೆ ಸಿನಿಮಾ ಮೋಸ ಆಗ್ಬಾರ್ದು. ಸಿನಿಮಾ ಮೋಸ ಆಗ್ಬಾರ್ದು ಅಂದ್ರೆ ಒಗ್ಗಟ್ಟಿರ್ಬೇಕು. ಒಗ್ಗಟ್ಟಿರ್ಬೇಕು ಅಂದ್ರೆ 3 ಬಿಟ್ಟು ನಾವು ನಿಂತ್ಕೋಬೇಕು, ಹೋರಾಟ ಮಾಡಬೇಕು. ಇದನ್ನ ಅಭ್ಯಾಸ ಮಾಡ್ತೀವಿ. ಆದ್ರೆ ಎಲ್ಲರೂ ತಮ್ಮನ್ನು ತಾನೇ ಸರಿ ಹೋಗುತ್ತೆ. ಗೋವಿಂದಣ್ಣ ಅವ್ರ ಕೈಗೆ ಕೊಟ್ಟಿದ್ದೀವಿ. ನಾವು ಅವರು ಸುಮಾರು 5 ಸಿನಿಮಾ ಹೊಟ್ಟೆ ಮಾಡಿದ್ವಿ ಸರ್. ರೋಡಲ್ಲಿ ನಿಂತ್ಕೊಂಡು ವ್ಯಾಪಾರ ಮಾಡಿದ್ವಿ. ಕೇಳಿ ಅವರು ರೋಡಲ್ಲಿ ಯಾರೋ ಒಬ್ಬ ಸಿಗಾಕೋಬಿಟ್ಟ ನನ್ನ ಕೈಗೆ. ಮೈಸೂರು ಮಂಡ್ಯ ಸತ್ತೋಗ್ಬಿಟ್ರಂತೆ ಸರ್. ಮೈಸೂರು ಮಂಡ್ಯ ಹಾಸನ ತಗೋಂತಂದ್ರೆ ಎಷ್ಟು ತಗೋಬಿಡ್ಲ ಹೋಗ್ಬಿಡ್ತದ ಅಂತ. ನೀನು ಅಗ್ರಿಮೆಂಟ್ ಹಾಕಬಹುದು ರಾಜ್ಕುಮಾರ್ ಹಾಕಪ್ಪ ಅಗ್ರಿಮೆಂಟ್ ಅಂದ್ಬಿಟ್ಟು ಅಗ್ರಿಮೆಂಟ್ ಹಾಕ್ಸಿ ಅವನಿಗೆ ಪಿಕ್ಚರ್ ರಿಲೀಸ್ ಮಾಡ್ಬಿಟ್ಟು ಸೆಂಟ್ರ್ ರೋಡ್ ಅಲ್ಲಿ ಕಾಲ್ ಹಿಡ್ಕೊಬಿಟ್ಟ. ನಂಗೆ ದುಡ್ಡು ಕೊಡಕ್ಕಾಗಲ್ಲ ಗುರು ಪ್ಲೀಸ್ ಗುರು ಅಂತ. ನಿನ್ಗೆ 13 ಕೇಳ್ದೆ ಕೊಡಕ್ಕಾಗಿಲ್ಲ, ಈಗ 26 ಇಡು ಅಲ್ಲಿ ಪಟ್ಟು ಅಂತ. ಹಾಗೆ ಸಿನಿಮಾ ಬಿಸ್ನೆಸ್ ಮಾಡಿದ್ದು. ಎಷ್ಟು ಗಾಂಧಿನಗರಕ್ಕೆ ಬಂದ್ರೆ ಆ ಟೈಮ್ ಪಾಸ್ ಆಗೋದೇ ಗೊತ್ತಾಗ್ತದೆ. 100 ಆಫೀಸು. ಇವತ್ತು ಕೇಳ್ತೀನಿ ಯಾವ ಆಫೀಸ್ ಇದೆ ಅಂದ್ರೆ 1 2.5 ಆಫೀಸ್ ಇದೆ ಸರ್ ಇಲ್ಲಿ ಅಂತ. ಹಾಗಾಗಿದೆ ಏನೋ ಪುಣ್ಯಾತ್ಮರು ಇವತ್ತು ಬಂದಿದ್ದಾರೆ ಸರ್, ತುಂಬಾ ಧನ್ಯವಾದ. ನೀವೆಲ್ಲ ಅಟ್ಲೀಸ್ಟ್ ಇಂಟರ್ವ್ಯೂ ಉಳಿಸ್ತಾ ಇದ್ದೀರಿ. ಕಾರಣ ನೀವು ಅಷ್ಟೇ ಮೊನ್ನೆ ನಾನು ನೋಡಿದೆ, ನೀವು ಕಳ್ಕೊಂಡ್ರು ಕೂಡ ಒಂದು ಮಾತಂದ್ರಿ. ನಾನು ರಾಜ್ಕುಮಾರ್ ಪಿಕ್ಚರ್ಗೆ ಕ್ಯೂಲ್ ಸಿನಿಮಾ ನೋಡಿದ್ರು. ನಾನು ಸಿನಿಮಾ ಪ್ರೇಮಿ. ನಾನು ದುಡ್ಡು ಮಾಡಕ್ ಬಂದಿಲ್ಲ, ಸಿನಿಮಾ ಪ್ರೀತಿಸಿ ಬಂದಿದ್ದೀನಿ ಅನ್ನೋ ಪ್ಯಾಷನ್ ಬಂದಿದೆ. ಧನ್ಯವಾದ ಸರ್. ನಿಮ್ಮಂತವ್ರು ಬರಲಿ, ನೀವು ಹೇಳಿ ಸರ್, ನಿಮ್ಮ ಮನೆ ಗೇಟ್ ಅಲ್ಲಿ ವಾಚ್ಮನ್ ಆಗಿ ಕೆಲಸ ಮಾಡ್ಕೊಡ್ತೀವಿ. ಜೊತೆ ನಾವೆಲ್ಲ ಬರ್ಬೇಕು. ನಿರ್ಮಾಪಕರು ಇದೆ ತಾನೆ ಅಲ್ವೇನಪ್ಪ? ನಮ್ಗೆ 63 ವರ್ಷ ಆಯ್ತು. ಈಗ ನಾವು ಸಿನಿಮಾ ಮಾಡಕ್ ಆಗ್ತದೆ. ನಮಗೇನು 5 ವರ್ಷ ದೊಡ್ಡವಪ್ಪ. ಹಾಗೆ ನಾನು ಕಡೆಯವರೆಗೂ ನಾನು ಪ್ರಾರ್ಥನೆ ಮಾಡೋದ್ರೆ ಎಲ್ಲಾನು ಚೆನ್ನಾಗಿರಪ್ಪ. 100 ವರ್ಷ ಚೆನ್ನಾಗಿರ್ರಿ. ನಮ್ ಹಿಂದೂ ಶಾಸ್ತ್ರ ಹೇಳ್ಕೊಟ್ಟಿದ್ದು ಒಂದೇ, ಸರ್ವ ಆತ್ಮನೇನ ಬ್ರಹ್ಮ ಸರ್ವೇ ಜನ ಸುಖನೋ ಅಂತ ಅಷ್ಟೇ ಹೇಳಿರೋದು, ಬೇರೆ ಏನ್ ಹೇಳಿಲ್ಲ. ನೀವೆಲ್ಲರೂ ಚೆನ್ನಾಗಿರಿ, 100 ವರ್ಷ ಚೆನ್ನಾಗಿರಿ. ನೀವು ಸಣ್ಣ ಪುಟ್ಟ ಆಯ್ತು ದಯಮಾಡಿ ಯಾರೋ ಫೋನ್ ಎತ್ತಲ್ಲ ಅಂದ್ರು, ನಾವು ಫೋನ್ ಎತ್ತಲ್ಲ, ದಯವಿಟ್ಟು ಕ್ಷಮಿಸಿ. ಯಾಕಂದ್ರೆ ಅದು ತರ ಒಂದು ಕಚಡ ಸಿಸ್ಟಮ್ ಯಾವ್ದು ಇಲ್ಲ. ಯಾರು ರೆಕಾರ್ಡ್ ಮಾಡ್ಬಿಟ್ಟು ಎಲ್ಲೆಲ್ಲ ಹಾಕ್ಬಿಡ್ತಾರೆ. ಯಾಕೆ ನಾವು ಬೇಡದಿರೋ ಸಮಸ್ಯೆ ಫೋನೇ ದರಿದ್ರ ಹೋಗಿದೆ. ನಾನು ಅದಕ್ಕೆ ಯಾವ ಫೋನೇ ಉಂಟಲ್ಲ, ಯಾರು ಬಂದ್ರು ಮಾಡಲ್ಲ. 4-5 ಜನ ಪಿ ಎ ಬಿಡವ್ರೆ, ಅವ್ರು ಎತ್ಕೊಂತಾರೆ, ನನ್ನ ವಿಷಯ ಹೇಳ್ತಾರೆ. ಧನ್ಯವಾದ, ನಮಸ್ಕಾರ ಬಿಡವ. ನಿಮ್ ಬಗ್ಗೆ ಮಾತ್ರ ಕೂತ್ಕೊಳ್ಳಿ. ನಿಮ್ ಬಗ್ಗೆ ನನಗೆ ಅಗಾಧವಾದಂತ ಒಂದು ಗೌರವ ಇದೆ. ಒಂದು ದಿನ ಒಂದು ದಿನ ಒಬ್ಬ ನಿರ್ಮಾಪಕ 10,000 ಹಾಕ್ಬಿಟ್ಟು ಪೂಜೆ ಮಾಡ್ಬಿಟ್ಟ. ಪಿಕ್ಚರ್ ಮಾಡಕ್ ಆಗಿಲ್ಲ. ನಾವು ಮಾಣಿಕ್ಯಂದ ಆಫೀಸ್ ಬಾಗ್ಲು ಕಾದು ಒಂದು 36 ಲಕ್ಷ ಬಂಚಿ ಪಿಕ್ಚರ್ ಮಾಡಿ ಬಹಳ ದುಡ್ಡು ಹಿಟ್ ಆಯ್ತು. ಆಮೇಲೆ ಅವನಿಗೆ ನನಗೆ ಡಿಸ್ಪ್ಯೂಟ್ ಬಂತು ಯಾವ್ದೋ ಕಾರಣಕ್ಕೆ. ನನಗೆ ಏಕಾಏಕಿ ಅವನು ಏನೋ ಕೆಟ್ಟ ಮಾತಲ್ಲ ಮನೆಗೆ ಹೋಗ್ಬಿಟ್ಟೆ. ಅದಾದ್ಮೇಲೆ ಬ್ಯಾನು ಅಂತ ಯಾವ್ದೋ ಬಿಡಿ ಬೇಡ ಆಯ್ತಾ. ಅವಾಗ ನಾನು ಇಂಡಸ್ಟ್ರಿ ಎಲ್ಲಾರ್ಗು ಫೋನ್ ಮಾಡಿದೆ. ಎಲ್ಲರೂ ಎಸ್ಕೇಪ್ ರಾಜಗಳೇ, ಎಲ್ಲ ಓಡೋಗ್ಬಿಟ್ರೆ, ಯಾರು ಬರಲಿಲ್ಲ. ಎಲ್ಲ ಮನೆ ಸರ್ ಈ ಟೈಪ್ ಆಗ್ಬಿಟ್ಟಿದೆ. ಹೆಂಗೆ ಅಂದ್ರೆ ನಾನು ಎಕ್ಸ್ಪ್ರೆಷನ್ ಕೊಟ್ರೆ ಅವಂತ ಗೊತ್ತಾಗ್ಬಿಟ್ಟು ಹೇಳಲ್ಲ. ನಾನು ಆಲ್ ರಿಜೆಕ್ಟೆಡ್. ಅವಾಗ ಬಂದು ಯಾರು ಇಲ್ದಿರು ನಾನು ಹೇಳ್ತಿದ್ದೆ ಜಗ್ಗೇಶ್ ನಿಮ್ ಜೊತೆ ಅಂತ ಹೇಳಿ ಪಾಪ ಇವ್ರು ನಿಂತ್ಕೊಂಡು ಇಡೀ ಹೆಣ್ಣು ಮಕ್ಕಳ ಸಂಘವನ್ನೇ ಕಟ್ಟಿದ್ರು. ಅವ್ರ ಕಲಾವಿದರು ಸಂಘದಲ್ಲಿ ಪೋಷಕ ಕಲಾವಿದರು ಮೇಡಮ್ ಅವರು ರಾಜ್ಕುಮಾರ್ ಅವ್ರ ಮನೆಯಲ್ಲಿ ಕೂತು ಎಷ್ಟು ಅದ್ಭುತವಾಗಿ ಮಾತಾಡಿ ಕಡೆಗೆ ರಾಜ್ಕುಮಾರ್ ಅವರು ಒಂದೇ ಒಂದು ಮಾತಂದ್ರು, ಜಗ್ಗೇಶ್ ಏನಾದ್ರು ಬ್ಯಾನ್ ಮಾಡಾಗಿದ್ರೆ ಫಸ್ಟ್ ನಾನು ಮಾಡ್ಬಿಡಿ ಇವತ್ತು ಹೇಳಿದವರು. ಎಂತ ಪುಣ್ಯವಂತರು ಇವೆಲ್ಲ, ಎಂತ ಅದ್ಭುತವಾಗಿ ನಮಗೆ ಸಾಕಾರ ಮಾಡಿದ್ದಾರೆ. ಹಾಗಾಗಿ ನಾನು ಬಹಳ ದೊಡ್ಡ ಅಭಿಮಾನ ಇದೆ. 100 ವರ್ಷ ಚೆನ್ನಾಗಿದೆ ಮೇಡಮ್ ಅವರೇ. ಈಗ ನಿಮ್ಮ ಮಗಳಿಗೆ ಅಜ್ಜಿ ಆಗಿದ್ದೀನಿ. ಧನ್ಯವಾದ, ನಮಸ್ಕಾರ.